ಎವ್ರಿವನ್, ಇವತ್ತು ನೈಲ್ ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಚಾಮರಾಜಪೇಟೆಯಲ್ಲಿ ನಮಗೊಂದು ನೈಲ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಸಾಫ್ಟ್ ಜೆಲ್ ಎಕ್ಸ್ಟೆನ್ಷನ್ ಬೇಕು ಅಂತ ಅಲ್ಲಿಂದ ಕ್ಲೈಂಟ್ ಕಾಲ್ ಮಾಡಿದ್ರು. ನಾವು ಹಾಗೆ ರೆಡಿಯಾಗಿ ಹೋಗಿದ್ವಿ. ಈ ಶನಿವಾರ ಹಿಂಗೆ ಬ್ಯಾಂಗ್ಳೂರಲ್ಲಿರೋ ರೈನಲ್ಲಿ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಒಂದೇ ಕೈಗೆ ಎಕ್ಸ್ಟೆನ್ಷನ್ ಸಾಕು ಅಂತ ಕ್ಲೈಂಟ್ ಹೇಳಿದ್ರು. ನ್ಯಾಚುರಲ್ ನೇಲ್ಸ್ ಮೇಲೆ ಸಾಫ್ಟ್ ಜೆಲ್ ಎಕ್ಸ್ಟೆನ್ಷನ್ ಮಾಡೋದು. ನಾವು ನಮ್ಮ ಹತ್ರ ಇರೋ ನೇಲ್ ಟಿಪ್ಸ್ ಎಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಯಾವ ಥರ ಬೇಕು ಅಂತೆಲ್ಲ ಡಿಸ್ಕಸ್ ಆಯಿತು. ಯಾವ ಶೇಪ್ ಬೇಕು, ಯಾವ ಲೆಂತ್ ಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ನಾವು ಪ್ರೆಪ್ಪಿಂಗ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಟೂಲ್ಸ್ ಎಲ್ಲ ಅಸಿಟೋನಲ್ಲಿ ಕ್ಲೀನ್ ಮಾಡಿಬಿಟ್ಟು ನಾವು ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ವಿ. ಕ್ಯೂಟಿಕಲ್ ಪುಷ್ ಮಾಡಿ, ಕ್ಯೂಟಿಕಲ್ ಕಟ್ ಮಾಡಿ, ಬಫ್ ಮಾಡಿ ಆಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಆಯಿತು. ಹಾಗೆ ಜೋರು ಮಳೆಯಲ್ಲಿ ಕಿಟಕಿ ಹತ್ರ ಕೂತಿದ್ದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆರಾಮಾಗಿ ಮಾತಾಡಿಕೊಂಡು ನಾವು ನಮ್ಮ ಕೆಲಸನೂ ಮಾಡ್ತಿದ್ದು. ತುಂಬ ದಿವಸದಿಂದ ಕಮಿಟ್ಮೆಂಟ್ ಅಂತ ಒಂದು ವರ್ಡ್ ಬಗ್ಗೆ ಮಾತಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಕಮಿಟ್ಮೆಂಟ್ ಅಂದರೆ ಏನು? ಇವಾಗ ಕೆಲ್ಸಕ್ಕೆ ಹೋಗ್ತಿರ್ತೀವಿ, ಕೆಲಸದಲ್ಲಿ ನಮಗೇನು ಮಾಡಬೇಕು ಅಂತಾರೆ, ನಾವು ಅದನ್ನು ಮಾಡ್ತಿರ್ತೀವಿ, ಮಾಡ್ದಂಗೂ ಇರ್ತೀವಿ. ಕೆಲವು ಸತಿ ಮಾಡಿ ಮುಗಿಸಿರ್ತೀವಿ, ಕೆಲವು ಸತಿ ಯಾರೋ ಹೇಳಿರೋದಲ್ವ ನಾವು ಯಾಕೆ ಮಾಡಬೇಕು ಅಂತ ಸುಮ್ಮನೆ ಕೂತಿರ್ತೀವಿ. ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಕಮಿಟ್ಮೆಂಟ್ ಅನ್ನೋ ವರ್ಡ್, ನಾನು ನನಗೆ ಕೊಟ್ಟಿರೋ ಕಮಿಟ್ಮೆಂಟ್. ಇಷ್ಟು ಕೆಲಸ ನಾನು ಮಾಡಬೇಕು, ಈ ಥರನೇ ಕೆಲಸ ಮಾಡಬೇಕು, ಇಷ್ಟು ಪ್ರೈಸ್ ಮಾಡಬೇಕು, ಇಷ್ಟು ದುಡಿಬೇಕು ಅಂತ ನಾನು ನನಗೊಂದು ಕಮಿಟ್ಮೆಂಟ್ ಇಟ್ಕೊಂಡಿದ್ದೀನಿ. ಇವಾಗ ಯಾವ ಕಡೆ ನೋಡಿದ್ರೂ ಬ್ಯಾಂಗ್ಳೂರಲ್ಲಿ ಯಾರು ಸುಮ್ಮನೆ ಇರಲ್ಲ. ಏನಾದರೂ ಒಂದು ಕೆಲಸ ಮಾಡಬೇಕು, ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿಕೊಂಡು ಓಡ್ತಾನೆ ಇರ್ತಾರೆ. ಇದೆಲ್ಲ ನಾನು ನೋಡುವಾಗ ನಾವು ಮಾಡೋದೆಲ್ಲ ಒಂದು ಕೆಲಸನೇ ಇಲ್ಲ, ನಾವು ಇನ್ನೂ ಎಫರ್ಟ್ ಹಾಕಬೇಕು, ನಾವು ಆಗ್ತಾನೇ ಇಲ್ಲ ಅಂತ ಆವಾಗವಾಗ ಯೋಚನೆ ಮಾಡ್ತಿರ್ತೀನಿ. ಯೋಚನೆ ಮಾಡಿ ಮಾಡಿ ಅದರಿಂದ ವೇಸ್ಟ್ ಆಗಿರೋ ಟೈಮೇ ಜಾಸ್ತಿ. ಸೊ ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಟ್ಟು ನಾವು ನಮಗೆ ಕೊಟ್ಟಿರೋ ಕಮಿಟ್ಮೆಂಟ್ನ ಕಾಪಾಡಬೇಕು. ನಾವು ಇದನ್ನು ಮಾಡಬೇಕಂದ್ರೆ ನಾವು ಅದನ್ನ ಮಾಡಲೇಬೇಕು. ಈಗ ನಾನು ಫಿಕ್ಸ್ ಆಗಿದ್ದೀನಿ, ನನಗೆ ನಾನು ಕೊಟ್ಟಿರೋ ಕಮಿಟ್ಮೆಂಟ್ನ ನಾನು ಕಾಪಾಡಬೇಕು ಅಂತ. ಈ ಥರ ನೀವು ನಿಮ್ಮ ಕಮಿಟ್ಮೆಂಟ್ ಇಟ್ಕೊಂಡಿದ್ರೆ ಕಮೆಂಟ್ ಹಾಕಿ ಕಮಿಟ್ಮೆಂಟ್ ಅಂತ. ಥ್ಯಾಂಕ್ ಯು.